ಬಿಜೆಪಿಯ ಆಪರೇಷನ್ ಕಮಲ ಆಡಿಯೋ ಬಾಂಬ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ವಿಚಾರಣೆ ಆರಂಭ ಆಗಿದೆ. ಈಗ ಹೈಕೋರ್ಟ್ ಪೀಠದಲ್ಲಿ ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ವಿಚಾರಣೆ ಆರಂಭ ಆಗಿದೆ. ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಬಿಎಸ್ ಯಡಿಯೂರಪ್ಪ ದೇವದುರ್ಗದ ಐಬಿಯಲ್ಲಿ ಬಿಎಸ್ ಯಡಿಯೂರಪ್ಪ, ಶಿವನಗೌಡ ನಾಯಕ್ ಹಾಗೂ ಒಬ್ಬ ಮಾಜಿ ಪತ್ರಕರ್ತ ಎಲ್ಲ ಕೂತ್ಕೊಂಡು ಶರಣಗೌಡ ಶಾಸಕರ ಪುತ್ರ ಶರಣಗೌಡರನ್ನ ಕರೆಸಿಕೊಂಡು ಮಾತನಾಡಿದ್ದಾರೆ ಎನ್ನಲಾದಂತಹ ಆಡಿಯೋ, ಅದರಲ್ಲಿ ಸ್ಪೀಕರ್ಗೆ ಸಂಬಂಧಪಟ್ಟ ಹಾಗೂ ಕೂಡ ಮಾತನಾಡಿದ್ದಾರೆ ಅನ್ನಂತ ಸಂಬಂಧಪಟ್ಟ ಹಾಗೆ ಆಡಿಯೋ. ಈ ಆಡಿಯೋ ಬಾಂಬನ್ನು ಬಜೆಟ್ ದಿನ ಬೆಳಗ್ಗೆ ಮುಂಜಾನೆ ಸಿಎಂ ಕುಮಾರಸ್ವಾಮಿ ಸುದ್ದಿಗೋಷ್ಠಿ ನಡೆಸಿ ಬ್ಲಾಸ್ಟ್ ಮಾಡಿದ್ರು. ಈ ಆಡಿಯೋ ಬಾಂಬ್ಗೆ ಸಂಬಂಧಪಟ್ಟ ಹಾಗೆ ಎಫ್ಐಆರ್ ರದ್ದತಿ ಕೋರಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ದೇವದುರ್ಗ ಠಾಣೆಯಲ್ಲಿ ಬಿಎಸ್ವೈ ಸೇರಿ 4 ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿತ್ತು. ಎಫ್ಐಆರ್ ರದ್ದತಿ ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ಈಗ ವಿಚಾರಣೆ ಆರಂಭ ಆಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂಜಯ್ ನೀಡ್ತಾರೆ. ಸಂಜಯ್, ಈಗ ವಿಚಾರಣೆ ಆರಂಭ ಆಗಿದೆ, ಏನ್ ಡೀಟೇಲ್ ಸಿಗ್ತಾ ಇದೆ? ಅಮರ್ ಪ್ರಸಾದ್, ಇದೀಗ ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ಎಫ್ಐಆರ್ ರದ್ದತಿ ಕುರಿತು ಎಫ್ಐಆರ್ ರದ್ದು ಮಾಡ್ಬೇಕಂತೇಳಿ ವಿಚಾರಣೆ ಆರಂಭ ಆಗಿರೋದು. ಬಿಎಸ್ವೈ ಪರವಾಗಿ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರು ವಾದವನ್ನ ಮಾಡಿಸ್ತಾ ಇದ್ದಾರೆ. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಎಫ್ಐಆರ್ ನ ಹಾಕಿರುವಂತದ್ದು ಇದು ಕಾನೂನು ಬಾಹಿರ. ಹಾಗಾಗಿ ಬಿಎಸ್ವೈ ಪರವಾಗಿ ಹಾಕಿರುವಂತ ಎಫ್ಐಆರ್ ನ ರದ್ದು ಮಾಡ್ಬೇಕು ಅಂತ ಹೇಳಿ ಇದೀಗ ಸಿ.ವಿ. ನಾಗೇಶ್ ಅವರು ವಾದವನ್ನ ಮಾಡಿಸ್ತಾರೆ. ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ಹಾಲ್ ನಂಬರ್ 4 ಈಗ ವಿಚಾರಣೆ ನಡೀತಾ ಇದೆ. ಇನ್ನು ಅಂದ್ರೆ ಎರಡೂ ಕಡೆ ವಾದ ಮಂಡಿಸಿದ ನಂತರ ಏನಾಗ್ತದೆ ಅನ್ನೋದಕ್ಕೆ ಸಾಕಷ್ಟು ತೀವ್ರವಾದ ಕುತೂಹಲ ಮೂಡಿರುವಂತದ್ದು. ಆದ್ರೆ ಸಿ.ವಿ. ನಾಗೇಶ್ ಅವರು ಸದ್ಯದ ಮಟ್ಟಿಗೆ ಅಂತಂದ್ರೆ ಯಡಿಯೂರಪ್ಪನವರ ಪರವಾಗಿ ಹಾಕಿರ್ತಕ್ಕಂತ ಏನೋ ಎಫ್ಐಆರ್ ಇದೆಯಲ್ಲ, ಅದು ಯಾವುದೇ ಕಾರಣಕ್ಕೂ ಕೂಡ ಸಮಂಜಸ ಅಲ್ಲ. ಅದು ಎಸಿಬಿ ಮುಂದೆ ದೂರು ದಾಖಲಾಗಬೇಕಾಗುತ್ತೆ. ಆದ್ರೆ ಇಲ್ಲಿ ದೂರು ದಾಖಲಾಗಿರೋದ್ರಿಂದ ಅಲ್ಲಿ ಯಾವುದೇ ಒಂದು ಉದ್ದೇಶಪೂರ್ವಕವಾಗಿ ಇಲ್ಲಿ ದೂರು ದಾಖಲಾಗ್ತದೆ ಅಂತ ಹೇಳಿ ವಾದವನ್ನ ಇದೀಗ ಮಂಡಿಸ್ತಾರಂತದ್ದು. ಇನ್ನೇನು ಕೆಲವೇ ಅಂದ್ರೆ ಮಧ್ಯಾಹ್ನದ ಹೊತ್ತಿಗೆ ಈ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ತಿಳಿದು ಬರಲಿದೆ. ಅಮರ್ ಪ್ರಸಾದ್. ಎಸ್, ಥ್ಯಾಂಕ್ ಯು ಸಂಜಯ್. ಹೈಕೋರ್ಟ್ ಪೀಠದಲ್ಲಿ ವಿಚಾರಣೆ ಆರಂಭ ಆಗಿರುವಂಥದ್ದು. ಮಧ್ಯಾಹ್ನದಷ್ಟೊತ್ತಿಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಅನ್ನುವಂಥ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸಂಜಯ್ ನೀಡ್ತಾ ಇದ್ದಾರೆ. ಆಪರೇಷನ್ ಕಮಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಎಫ್ಐಆರ್ ರದ್ದತಿ ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. ಅದರ ವಿಚಾರಣೆ ಈಗ ಕಲಬುರಗಿಯ ಹೈಕೋರ್ಟ್ ಪೀಠದಲ್ಲಿ ಈಗ ಆರಂಭ ಆಗಿದೆ. ಕುಮಾರಸ್ವಾಮಿ ಆಡಿಯೋ ಬಾಂಬನ್ನು ಸಿಡಿಸಿದ್ರು. ಶಾಸಕರ ಪುತ್ರ ಶರಣಗೌಡನನ್ನು ಕರೆಸಿ ಆಪರೇಷನ್ ಕಮಲಕ್ಕೆ ಪ್ರಯತ್ನ ಪಡಲಾಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಕೋಟಿ ಆಫರನ್ನು ಕೊಡಲಾಗಿತ್ತು. ಜೊತೆಗೆ ಸ್ಪೀಕರನ್ನು ಕೂಡ ನಾವು ಬುಕ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅನ್ನುವಂಥ ಮಾತನ್ನು ಹೇಳಿದ್ರು ಅನ್ನುವಂಥ ಆರೋಪ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ರೀತಿಯಾಗಿ ಇವಾಗ ವಿಚಾರಣೆ ಆರಂಭ ಆಗಿದೆ. ಎಫ್ಐಆರ್ ರದ್ದತಿ ಕೋರಿ ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಣೆ. ದೇವದುರ್ಗ ಠಾಣೆಯಲ್ಲಿ ಘಟನೆಗೆ ಸಂಬಂಧಪಟ್ಟ ಹಾಗೆ ಬಳಿಕ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿತ್ತು. ದೂರು ಕೊಟ್ಟಿದ್ರು ಶರಣಗೌಡ, ಅಲ್ಲಿಂದ ಬಂದು ದೂರನ್ನು ಕೊಟ್ಟಿದ್ದು ದೇವದುರ್ಗ ಠಾಣೆಯಲ್ಲಿ. ಈ ರೀತಿ ಆಪರೇಷನ್ ಕಮಲಕ್ಕೆ ಪ್ರಯತ್ನ ಪಡಲಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ಐಆರ್ ಕೂಡ ದಾಖಲಾಗಿತ್ತು. ಅದನ್ನು ರದ್ದತಿ ಮಾಡುವಂತೆ ಕೋರಿ ಕಲಬುರಗಿ ಹೈಕೋರ್ಟ್ ಪೀಠಕ್ಕೆ ಅಲ್ಲಿ ಮನವಿಯನ್ನು ಸಲ್ಲಿಸಲಾಗಿತ್ತು. ಈಗ ಅದರ ವಿಚಾರಣೆ ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ಆರಂಭ ಆಗಿದೆ. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸದನದಲ್ಲೂ ಕೂಡ ಬಹಳ ದೊಡ್ಡ ಕೋಲಾಹಲ ಉಂಟಾಯಿತು. ಎಲ್ಲರೂ ಕೂಡ ಅದನ್ನು ಗಮನಿಸಿದ್ದೀವಿ. ಯಾವ ರೀತಿಯಾಗಿ ಸದನದಲ್ಲಿ ಇದನ್ನು ಯಾವ ಥರ ತನಿಖೆ ಆಗಬೇಕು, ನ್ಯಾಯಾಂಗ ತನಿಖೆ ಆಗಬೇಕಾ, ಸದನ ಸಮಿತಿ ತನಿಖೆ ಆಗಬೇಕಾ ಅಥವಾ SIT ತನಿಖೆ ಆಗಬೇಕಾ ಅಂತ ಭಾಳ ಕೋಲಾಹಲ ಆಯಿತು. ನಂತರ ಇಡೀ ಕಲಾಪವೇ ಬಜೆಟ್ ಅಧಿವೇಶನ ಪೂರ್ತಿಯಾಗಿ ಇದೇ ವಿಚಾರಕ್ಕೆ ಬಲಿಯಾಗಿದ್ದು ಕೂಡ ಗೊತ್ತಿರುವಂತಹ ವಿಚಾರ. ಈ ನಡುವೆ ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ಈ ಪ್ರಕರಣದ ವಿಚಾರಣೆ ಈಗ ಆರಂಭ ಆಗಿದೆ. ಎಫ್ಐಆರ್ ರದ್ದು ಮಾಡಬೇಕಾ ಬೇಡ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ವಿಚಾರಣೆ ನಡೀತಾ ಇದೆ.